ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರೆ. ದಗ್ಧೀತರಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಗದ್ಗದೀತರಾಗಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನನ್ನ ರಾಜೀನಾಮೆ ನನಗೆ ಸಂತೃಪ್ತಿಯನ್ನ ನೀಡಿದೆ ಅಂತ ಮಾಧ್ಯಮದ ಮುಂದೆ ಮಾತನಾಡಿದ್ದು, ರಾಜ್ಯಪಾಲರು ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ದೇವರು ಆಗಿದ್ರು. ನಾನು ರಾಜಕಾರಣಿ, ಸಂವಿಧಾನವೇ ನನ್ನ ಧರ್ಮ ಅಂತ ಅಂದುಕೊಂಡಿರುವೆ ಅಂತ ಹೇಳಿರುವಂಥದ್ದು. ಮತದಾರರೇ ನನ್ನ ದೇವರು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಣ್ಣವರ ಸ್ಟೈಲ್ನಲ್ಲಿಯೇ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮಾತನ್ನ. ನನಗೆ ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದ್ದು ಸತ್ಯ. ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರಲ್ಲ ಅಂತ ಹೈಕಮಾಂಡ್ಗೆ ವಿನಮ್ರವಾಗಿ ಹೇಳಿದ್ದೇನೆ ಅಂತ ಹೇಳಿದ್ರು. ನಾನು ಇನ್ನೂ 2 ವರ್ಷ ಜನರ ಸೇವೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ವರ್ಷ ಜನರು ನನ್ನನ್ನು ಆಯ್ಕೆ ಮಾಡಿರುವುದು. 5 ವರ್ಷಕ್ಕೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವಂಥದ್ದು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇರುವಾಗ ಗದ್ಗದೀತರಾಗಿದ್ರು. ನನ್ನ ರಾಜೀನಾಮೆ ನನಗೆ ಸಂತೃಪ್ತಿಯನ್ನ ನೀಡಿದೆ. ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ನನ್ನ ರಾಜೀನಾಮೆ ನನಗೆ ಸಂತೃಪ್ತಿಯನ್ನ ನೀಡಿದೆ. ರಾಜ್ಯಪಾಲರು ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು ಅಂತ ಹೇಳಿರುವಂಥದ್ದು. ಜೊತೆಗೆ ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳು ದೇವರಾಗಿದ್ರು. ನನಗೂ ಕೂಡ ಮತದಾರರು ದೇವರುಗಳು. ನಾನು ರಾಜಕಾರಣಿ, ಸಂವಿಧಾನವೇ ನನ್ನ ಧರ್ಮ ಅಂತ ಅಂದುಕೊಂಡಿರುವೆ. ಮತದಾರರೇ ನನ್ನ ದೇವರು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಣ್ಣವರ ಸ್ಟೈಲ್ನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳಿರುವಂಥದ್ದು. ನನಗೆ ರಾಜ್ಯಸಭೆ ಟಿಕೆಟ್ ಆಫರ್ ಮಾಡಿದ್ದಂತೂ ಸತ್ಯ ಹೈಕಮಾಂಡ್. ಆದರೆ ನನಗೆ ರಾಜ್ಯಸಭೆಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರಲ್ಲ ಅಂತ ಈಗಾಗಲೇ ಹೈಕಮಾಂಡ್ ಮುಂದೆ ನಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನೂ 2 ವರ್ಷ ನಾನು ಜನರ ಸೇವೆಯನ್ನ ಮಾಡ್ತೀನಿ. ಜನರು ನನ್ನನ್ನು ಆಯ್ಕೆ ಮಾಡಿರೋದು 5 ವರ್ಷಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸಿಎಂ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ ಬಳಿಕ ಮಾತನಾಡುವಾಗ ಸ್ವಲ್ಪ ಗದ್ಗದೀತರಾಗಿರುವಂಥದ್ದು ಕೂಡ ಕಂಡು ಬಂತು ಧ್ವನಿಯಲ್ಲಿ. ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ನನ್ನ ರಾಜೀನಾಮೆ ನನಗೆ ಸಂತೃಪ್ತಿಯನ್ನ ನೀಡಿದೆ, ತೃಪ್ತಿಯಿಂದ ನಾನು ರಾಜೀನಾಮೆಯನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯಪಾಲರು ಕೂಡ ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು ಅಂತ ಹೇಳಿದ್ರು. ಜೊತೆಗೆ ಧರ್ಮ ಅಂತ ತಿಳಿಸಿರುವಂಥದ್ದು. ಹಾಗೆ ಅವ್ರು ಹೇಳ್ತಾ ಇದ್ರು, ರಾಜಕಾರಣದಲ್ಲಿ ಕೊನೆ ಉಸಿರು ಇರುವವರೆಗೂ ಕೂಡ ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ. ಸಂವಿಧಾನ ಇದಕ್ಕೆ ವಿರೋಧ ಮಾಡುತ್ತೆ. ಕೋಮುವಾದಿಗಳ ವಿರುದ್ಧವಾಗಿ ಸಂವಿಧಾನ ಇರುವಂಥದ್ದು. ನಾನು ಸಂವಿಧಾನದ ಧರ್ಮ ಅಂತ ನಂಬಿಕೊಂಡಿರುವೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಎಲ್ಲೂ ಡಿಕೆ ಶಿವಕುಮಾರ್ ಹೆಸರೇಳದ ಸಿಎಂ ಸಿದ್ದರಾಮಯ್ಯ. ಬಾವಿ ಸಿಎಂ ಹೆಸರನ್ನೇ ಹೇಳದೇ ಹೋದ ಸಿಎಂ ಸಿದ್ದರಾಮಯ್ಯ. ಮನದಲ್ಲಿನ ಬೇಸರ ಹೊರ ಹಾಕಿದ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಶಾಸಕಾಂಗ ಸಭೆಯಲ್ಲಿಯೇ ತೀರ್ಮಾನಿಸಿದವರೇ ಸಿಎಂ. ಹೈಕಮಾಂಡ್ ಹೇಳಿದವರೇ ಮುಂದಿನ ಸಿಎಂ ಅಂತ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಇವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆಶಿ ಹೆಸರನ್ನ ಹೇಳದೆ ಕೈ ಸನ್ನೆ ಮಾಡಿ ಡಿಕೆ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. He will be the next chief minister ಅಂತ ಹೇಳಿದ್ದಾರೆ ಸಿದ್ದು. ಎಲ್ಲೂ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳೇ ಇಲ್ಲ ಸಿದ್ದರಾಮಯ್ಯ ಅವರು. ಬಾವಿ ಸಿಎಂ ಹೆಸರನ್ನೇ ಹೇಳದೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸುದ್ದಿಗೋಷ್ಠಿಯನ್ನ ಮುಗಿಸಿದ್ದಾರೆ. ಮನದಲ್ಲಿನ ಬೇಸರವನ್ನ ಹೊರ ಹಾಕಿದ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನಿಸಿದವರೇ ಸಿಎಂ ಆಗ್ತಾರೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಹೈಕಮಾಂಡ್ ಹೇಳಿದವರೇ ಮುಂದಿನ ಸಿಎಂ ಆಗ್ತಾರೆ, ಕರ್ನಾಟಕದ ಸಿಎಂ.
ಇವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿರುವಂತದ್ದು. ಡಿಕೆಶಿ ಹೆಸರೇ ಹೇಳದೆ ಕೈ ಸನ್ನೆಯನ್ನ ಮಾಡಿದ್ದಾರೆ. ಡಿಕೆ ಸಿಎಂ ಅಂತ ಹೇಳಿದ್ದಾರೆ ಪರೋಕ್ಷವಾಗಿ. ಹಿ ವಿಲ್ ಬಿ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ ತೋರಿಸಿ. ಆದ್ರೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿಲ್ಲ ಸಿದ್ದರಾಮಯ್ಯ ಅವರು. ಭಾವಿ ಸಿಎಂ ಅವರ ಹೆಸರನ್ನೇ ಹೇಳಲಿಲ್ಲ ನೋಡಿ. ಗೊತ್ತಿದೆ ಅವ್ರಿಗೂ ಕೂಡ, ಆದ್ರೂ ಹೆಸರು ಹೇಳಲಿಲ್ಲ. ಎಲ್ಲೋ ಒಂದ್ ಕಡೆ ಮನದಲ್ಲಿನ ಬೇಸರವನ್ನು ಹೊರ ಹಾಕಿದ್ರ, ಇನ್ನೂ ಕೂಡ ಬೇಸರ ಇರುವಂತದ್ದು. ಆದ್ರೆ ಈ ಮೂಲಕವಾಗಿ ಹೇಳಿದ್ರ ಅಂತ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನಿಸಿದವರೇ ಸಿಎಂ ಅಂತ ಹೇಳಿದ್ದಾರೆ. Legislative party takes a decision, High Command takes a decision, he will be the Chief Minister. As a chief minister. Legislative party takes a decision, High Command takes a decision, he will be the Chief Minister. As a chief minister. Legislative party takes a decision, High Command takes a decision, he will be the Chief Minister. As a chief minister. Legislative party takes a decision, High Command takes a decision, he will be the Chief Minister. As a chief minister. ಇವರೇ ಮುಂದಿನ ಸಿಎಂ ಆಗ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ಕೈ ಸನ್ನೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು.